ಲೋಕಸಭೆ ಚುನಾವಣೆ ಬಳಿಕ ಮೊದಲ ಅಧಿವೇಶನ ಇದು. ಪ್ರತಿಪಕ್ಷ ಟೀಮ್ನಲ್ಲಿ ಘಟಾನುಘಟಿ ನಾಯಕರು ಇಲ್ಲ. ಇವಾಗ ಕುಮಾರಸ್ವಾಮಿ ಅವರು ಇಲ್ಲ, ಬಸವರಾಜ ಬೊಮ್ಮಾಯಿ ಅವರು ಇಲ್ಲ, ಈಗೇನಿದ್ರು ಅಶೋಕ್, ವಿಜಯೇಂದ್ರ ಮತ್ತು GT ದೇವೇಗೌಡ JDSನಿಂದ ಇವ್ರ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ. ಇದು ಡಾಕ್ಯುಮೆಂಟ್ ಫೈಟ್ ಆಗುತ್ತಾ? ಕುಮಾರಸ್ವಾಮಿ ಅವರಾಗಿದ್ದರೆ ಒಂದೊಂದೇ ಇಟ್ಟು ಮಾತನಾಡ್ತಾ ಇದ್ರು ಡಾಕ್ಯುಮೆಂಟು, ಅಥವಾ ಪೊಲಿಟಿಕಲ್ ವಾರ್ಗೆ ಸೀಮಿತವಾಗುತ್ತಾ ಗೊತ್ತಿಲ್ಲ. ಅರ್ಗ ಜ್ಞಾನೇಂದ್ರ, ಯತ್ನಾಳ್, ಸುರೇಶ್ ಕುಮಾರ್, ಬೆಲ್ಲದ್, ಸುನಿಲ್ ಕುಮಾರ್ ತಮ್ಮ ವಾಕ್ಚಾತುರ್ಯವನ್ನು ತೋರಿಸುವ ಅನಿವಾರ್ಯತೆ ಇದೆ. ಹಾಗೆಯೇ ಪರಿಷತ್ನಲ್ಲಿ CT ರವಿ ಇವ್ರ ಪ್ಲೇಸನ್ನು ಫಿಲ್ ಮಾಡಬೇಕಲ್ಲ. ಬರೀ ಜಗಳ ಆಡೋದಕ್ಕೆ ಯಾರು ಬೇಕಾದ್ರೂ ಆಡ್ಬಿಡ್ತಾರೆ. ಡಾಕ್ಯುಮೆಂಟ್ ಇಟ್ಟು ಮಾತಾಡಬೇಕು, ಒಂದೊಂದು ಡಾಕ್ಯುಮೆಂಟ್ಗೂ ಉತ್ತರ ಕೇಳಬೇಕು. ಆ ಥರ ಸಮರ್ಥ ನಾಯಕತ್ವ ಯಾರದ್ದು? ಪೊಲಿಟಿಕಲ್ ವಾರ್ ಆಗಿಬಿಟ್ರೆ ಎಲ್ಲರೂ ಹೋ ಅಂತ ಎದ್ದುಬಿಡ್ತಾರೆ, ಕೂಗಾಡ್ಬಿಡ್ತಾರೆ. ಬಟ್ ಡಾಕ್ಯುಮೆಂಟ್ ಫೈಟ್ ಆಗಬೇಕಲ್ಲ. ಸಿದ್ದರಾಮಯ್ಯನವ್ರನ್ನ ಎದುರಿಸ್ಬೇಕಲ್ಲ. ಸಿದ್ದರಾಮಯ್ಯನವರು ಡಾಕ್ಯುಮೆಂಟ್ ಇಟ್ಟು ಮಾತನಾಡೋದ್ರಲ್ಲಿ ನಿಸ್ಸೀಮರು. ಯಾರು ಆ ಸ್ಥಾನವನ್ನು ತುಂಬತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಅಂಥದ್ದು ಈಗ ಇರತಕ್ಕಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಂಡ್ಬಿಡ್ತೀನಿ. ಮಸೂದ್, ನಿಜ ಲೋಕಸಭೆ ಚುನಾವಣೆ ನಂತರ ವಿಧಾನಸಭೆಯ ಚಿತ್ರಣ ಬದಲಾಗಿದೆ. ಘಟಾನುಘಟಿ ನಾಯಕರುಗಳಿಲ್ಲ, ಕುಮಾರಸ್ವಾಮಿ ಅನುಪಸ್ಥಿತಿ ಕಾಡ್ತಾ ಇದೆ. ಡಾಕ್ಯುಮೆಂಟ್ ವಾರ್ ಆಗಬೇಕು ಅಂತಂದರೆ ಯಾರು ಸಮರ್ಥರು, ಯಾರಿಗೆ ಜವಾಬ್ದಾರಿ ಇವಾಗ ಜಾಸ್ತಿ ಆಗಿದೆ ಅಂತ? ಅರವಿಂದ್, ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಸಂಸದರಾಗಿ ಕೇಂದ್ರಕ್ಕೆ ಹೋಗಿರುವಂಥದ್ದು, ಹಾಗೆ JDSನಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಅವರು ಸಂಸದರಾಗಿ ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ JDSನಲ್ಲೂ ಕೂಡ ಬಿಜೆಪಿನಲ್ಲೂ ಕೂಡ ಎರಡಕ್ಕೂ ಕೂಡ ದೊಡ್ಡ ಮಟ್ಟದ ಸವಾಲು ಈ ಅಧಿವೇಶನ. ಅವರಿಬ್ಬರು ಕೂಡ ವಿಷಯ ತಜ್ಞರಾಗಿದ್ರು, ಅನುಭವಿಗಳಾಗಿದ್ರು, ಮಾರ್ಗದರ್ಶಕರಾಗಿದ್ರು, ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿಯಲ್ಲಿ ಬ್ಯಾಕ್ ಬೋನ್ ಆಗಿದ್ರು. ಎಂಥದ್ದೇ ಕ್ಲಿಷ್ಟಕರ ಸಂದರ್ಭ ಕೂಡ ನಿಭಾಯಿಸುವಂತಹ ಚಾಕಚಕ್ಯತೆ, ಜಾಣತನ ಅವರಲ್ಲಿ ಇತ್ತು. ಈಗ ಅವರಿಬ್ಬರ ಗೈರು ಹಾಜರಿಯಲ್ಲಿ ಅಧಿವೇಶನ ನಡೀತಾ ಇದೆ. ಹಾಗಾಗಿ ದೊಡ್ಡ ಸವಾಲನ್ನ ಪ್ರತಿಪಕ್ಷಗಳು ಎದುರಿಸ್ತಾ ಇರುವಂತದ್ದು. ಯಾರೆಲ್ಲ ಎರಡನೇ ದರ್ಜೆ ನಾಯಕರಿದ್ದಾರೆ ಅವ್ರ ಮೇಲೆ ಜಾಸ್ತಿ ಹೊರೆ ಬಿದ್ದಿದೆ. ಜೊತೆಗೆ ಈಗ ಮೊದಲ ಸಾಲಿನಲ್ಲಿರುವಂತಹ ಅಶೋಕ್ ಅವರು, ವಿಜಯೇಂದ್ರ ಅವರು, ಅರಗ ಜ್ಞಾನೇಂದ್ರ ಅವರು, ಜೊತೆಗೆ JDS ಇಂದ GT ದೇವೇಗೌಡರು, ಇವ್ರ ಮೇಲೆ ಭಾರ ಹೆಚ್ಚಾಗಿದೆ. ಇವರೇ ಇದನ್ನ ಅಧಿವೇಶನವನ್ನ ನಿಭಾಯಿಸಿಕೊಂಡು ಹೋಗಬೇಕು. ಜೊತೆಗೆ ಆ ಕಡೆ ಆಡಳಿತ ಪಕ್ಷದಲ್ಲಿ ಅನುಭವಿ ಮುಖ್ಯಮಂತ್ರಿಗಳ ನೇತೃತ್ವದ ಸಮರ್ಥ ಸಚಿವ ಸಂಪುಟ ಇದೆ. ಎಲ್ಲರೂ ಕೂಡ ಹಿರಿಯರೇ, ಅವ್ರನ್ನ ಎದುರಿಸಬೇಕು. ಅವರ ಇಲಾಖೆಯಲ್ಲಿ ಏನೆಲ್ಲ ಲೋಪದೋಷ ಆಗಿದೆ ಎಲ್ಲವನ್ನೂ ಕೂಡ ಅಂಕಿಅಂಶ ಸಮೇತ ಇಟ್ಟು ಮಾತಾಡಬೇಕು, ಅವ್ರನ್ನ ಕಟ್ಟೆ ಹಾಕಬೇಕು, ಇಕ್ಕಟ್ಟಿಗೆ ಸಿಲುಕಿಸಬೇಕು. ಇವೆಲ್ಲವೂ ಕೂಡ ಈ ಒಂದು ತಂಡದಲ್ಲಿ, ಬಿಜೆಪಿಯ ಮತ್ತೆ JDS ತಂಡದಿಂದ ಈಗಿನ ತಂಡದಲ್ಲಿ ಆಗುತ್ತಾ ಅನ್ನುವಂಥದ್ದು ಸವಾಲು. ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಸೂದ್. ಒಟ್ಟಾರೆ ಇವಾಗ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ನನ್ನ ಪ್ರಕಾರ ಇವತ್ತಲ್ಲ, ನಾಳೆಯಿಂದ ನಿಜವಾದ ಯುದ್ಧ ಶುರುವಾಗುತ್ತೆ. ಎರಡೂ ಕಡೆ ಸಮರ್ಥ ನಾಯಕತ್ವ, ಯಾರು ಯಾವ ರೀತಿ ಯಾರನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾರೆ ಏನು ಎತ್ತ ಕಾದು ನೋಡೋಣ.